ಹಾಯ್ ಮಕ್ಕಳ, ಎಲ್ಲರೂ ಕೂಡ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಅಪ್ಡೇಟ್ಗೆ ಸ್ವಾಗತ. ಓಕೆ, ಎಲ್ಲರೂ ಕೂಡ ಕೇಳ್ತಿದ್ರಿ. ಈವನ್ ನಮಗೂ ಕೂಡ ಕ್ಯೂರಿಯಾಸಿಟಿ ಇದೆ, ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಯಾವಾಗಪ್ಪ ಬರುತ್ತೆ ಅಂತಂದು. ಯಾಕಂದರೆ ಅಷ್ಟೊಂದು ಕಂಫ್ಯೂಷನ್ಗಳು ಕ್ರಿಯೇಟ್ ಆಗಿಬಿಟ್ಟು ರಿಸಲ್ಟ್ ಡೇಟ್, ಎಕ್ಸಾಕ್ಟ್ ಡೇಟ್ ಯಾರು ಕೂಡ ಗೊತ್ತಾಗ್ತಿಲ್ಲ. ಸೊ ಇದರ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ, ಈಗ TV9 ಅವರು ಕೂಡ ಎಲ್ಲರೂ ಕೂಡ ನೋಡಿರ್ತಾರೆ. ನ್ಯೂಸ್ ಚಾನಲ್ ಕೂಡ ನಿನ್ನೆ ತಡರಾತ್ರಿ ಅಂತ ಹೇಳ್ಬೋದು, ಅಂದರೆ ರಾತ್ರಿ ಟೈಮ್ ಎಲ್ಲರೂ ಕೂಡ ಗೊತ್ತಾಗಿದೆ ಇವತ್ತು ಬರಲ್ಲ ಅಂತಂದು. ಅಂದರೆ ಏಪ್ರಿಲ್ 7ಕ್ಕೆ ಬರಲ್ಲ ರಿಸಲ್ಟ್ ಅಂತ ಗೊತ್ತಾಗಿದೆ. ಹಾಗಾದರೆ ಏನು ಅಪ್ಡೇಟ್ಸ್ ಇದೆ ಸದ್ಯಕ್ಕೆ ಅನ್ನೋದು ಅವರೇ ಒಂದು ಆರ್ಟಿಕಲ್ ಬರೆದಿದ್ರೆ, ಬೇಕಾದ್ರೆ ಅವ್ರದ್ದೇ ಓದೋಣಂತೆ. ಕರ್ನಾಟಕ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ 2026 ದ್ವಿತೀಯ PU ಫಲಿತಾಂಶದ ಬಗ್ಗೆ ಬಿಗ್ ಅಪ್ಡೇಟ್ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ನಿರಾಶೆ ಅಂತಂದೇ ಕೊಟ್ಬಿಡೋರೆ, ಆಯಿತಾ. ಸೊ ಏನಿದೆ ನೋಡಿ, ದ್ವಿತೀಯ PU ಸಿ ಪರೀಕ್ಷೆ ಬರೆಯೋದು ಫಲಿತಾಂಶಕ್ಕಾಗಿ ಕಾತರದಿಂದ ಕಾಯ್ತಿರುವ 7 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆ ನಿರಾಶೆ ಮೂಡಿಸಿದೆ. ಅಂತಂದರೆ ಬಿಫೋರ್ ನಿಮ್ಗೆ ಗೊತ್ತಿರುವಾಗ ಏನಂತ ಹೇಳಿದ್ರು, ರಿಸಲ್ಟ್ ಏಪ್ರಿಲ್ 7ಕ್ಕೆ ಬರ್ತಂದು. ಅಂದರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ನಾಳೆ ಏಪ್ರಿಲ್ 7 ದ್ವಿತೀಯ PU ಸಿ ಫಲಿತಾಂಶ ಪ್ರಕಟಿಸಬೇಕಿತ್ತು. ಅಂದರೆ ಎಕ್ಸಾಕ್ಟ್ ಇವತ್ತೇನು ವಿಡಿಯೋ ನೋಡ್ತಂತಂದರೆ ಏಪ್ರಿಲ್ 7ಕ್ಕೆ ವಿಡಿಯೋ ನೋಡ್ತಿರೋರಿಗೆ ಇವತ್ತು ರಿಸಲ್ಟ್ ಏನಂತಂದರೆ ಅನೌನ್ಸ್ ಮಾಡಬೇಕಾಗಿತ್ತು. ಆದರೆ ಕೆಲ ಕಾರಣಗಳಿಂದ, ಅಂದರೆ ಭಾಳಷ್ಟು ಏನೋ ರೀಸನ್ಸ್ಗಳಿಂದ ಏನಾಗ್ತಿದೆ ಅಂತಂದರೆ ರಿಸಲ್ಟ್ ಅನೌನ್ಸ್ ಆಗ್ತಿಲ್ಲ. ಅಂದರೆ ದ್ವಿತೀಯ PU ಸಿ ಪರೀಕ್ಷೆ ಫಲಿತಾಂಶ 12 ದಿನ ವಿಳಂಬವಾಗುವ ಸಾಧ್ಯತೆ. ಅಂದರೆ ನಾಳೆ ಬರುತ್ತೆ ಅಂತಂದು ಹೇಳಿಕ್ಕೆ ಬರಲ್ಲ, ಇನ್ನೂ ಕೂಡ ಡಿಲೇ ಆಗ್ತಾಯಿದೆ ಅಂತಂದು ಹೇಳ್ತಾ ಇದ್ದಾರೆ. ಸೊ ಇದ್ರ ತಕ್ಕನಂಗೆ ಡೀಟೇಲ್ಸಾಗಿ ಇನ್ನೂ ಕೂಡ ನೋಡೋದಂತಂದರೆ, ಸೊ ಏನು ಕೂಡ ನೋಡಿ, ಬೆಂಗಳೂರು ಅಂದರೆ ಎಕ್ಸಾಕ್ಟ್ ನಿನ್ನೆ ರಾತ್ರಿ ಬಂದಿರತಕ್ಕ ನ್ಯೂಸು, ಕರ್ನಾಟಕ ಲಕ್ಷಾಂತರ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕುತೂಹಲದಿಂದ ಕಾಯ್ತಿದ್ದ ದ್ವಿತೀಯ PU ಸಿ ಪರೀಕ್ಷೆಯ ಫಲಿತಾಂಶ, ಅಂದರೆ PU ಸಿ ಎಕ್ಸಾಮ್ ರಿಸಲ್ಟ್ ನಾಳೆ ಏಪ್ರಿಲ್ 7ಕ್ಕೆ ಪ್ರಕಟವಾಗೋದಿಲ್ಲ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರೇ ಸುದ್ದಿಗೋಷ್ಠಿಯಲ್ಲಿ ಏಪ್ರಿಲ್ ಮೊದಲ ವಾರದಲ್ಲಿ ಫಲಿತಾಂಶ ನೀಡುವುದಾಗಿ ಘೋಷಿಸಿದ್ದರು. ಆದರೆ ನಾಳೆ ಅಂದರೆ ಸದ್ಯಕ್ಕೆ ಅಂದರೆ ಇವತ್ತು ಏಪ್ರಿಲ್ 7 ದ್ವಿತೀಯ PU ಸಿ ರಿಸಲ್ಟ್ ಅನೌನ್ಸ್ ಆಗುವುದಿಲ್ಲ ಎಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಯಾರಿದ್ದಾರೆ ಅಧ್ಯಕ್ಷರು ನಿಮ್ಗೆ ಗೊತ್ತಿರುವಾಗೆ ಪ್ರಕಾಶ್ ನಿಟ್ಟಾಲಿ ಅವ್ರು ಏನು ಮಾಡಿದಾರೆ ಅಂತಂದರೆ KSEB ಕಡೆಯಿಂದ ಅವರು ಅಲ್ಲಿ ಅಧ್ಯಕ್ಷರಾಗಿದ್ದಾರೆ. ಸೊ ಅವ್ರು ಏನು ಮಾಡಿದ್ದಾರೆ, ಸ್ಪಷ್ಟಪಡಿಸಿದ್ದಾರೆ ಅಂತ. ಅಂದರೆ ಅವರೇ ನೀಟಾಗಿ ಹೇಳ್ಬಿಟ್ಟಾರೆ ಇವತ್ತು ಬರಲ್ಲ ರಿಸಲ್ಟ್ ಅನ್ನೋದು. ಅಂದರೆ ಇದರಿಂದಾಗಿ, ಅಂದರೆ ಇದರೊಂದಿಗೆ ಏನಾಗ್ತದೆ, ಬಹಳ ಕಾತುರದಿಂದ ಕಾಯ್ತಿದ್ದ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಒಂಥರ ನಿರಾಶೆ ಅಂತ ಆಗಿರ್ತದೆ. ಇವನ್ ನಮಗೂ ಕೂಡ ಆಗಿರುತ್ತೆ, ಏನು ಇವತ್ತು ರಿಸಲ್ಟ್ ಬರ್ತಪ್ಪ, ಹುಡುಗರದ್ದು ಚೆಕ್ಔಟ್ ಮಾಡ್ಕೊತಾರೆ ಅಂತಂದು. ಆ್ಯಂಡ್ ಈ ಮೊದಲು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಏಪ್ರಿಲ್ ಮೊದಲ ವಾರದಲ್ಲಿ ದ್ವಿತೀಯ PU ಸಿ ಫಲಿತಾಂಶ ಪ್ರಕಟಿಸುವುದಾಗಿ ಘೋಷಿಸಿದರು. ಓಕೆ, ಎಲ್ಲರೂ ಕೂಡ ಗೊತ್ತಿದೆ, ಅಂದರೆ ಫಸ್ಟ್ ವೀಕಲ್ಲಿ ಬರುತ್ತಂತ ರಿಸಲ್ಟ್ ಹೇಳೋದು. ಆ್ಯಂಡ್ ಟೆಂಪ್ರರಿ ರಿಸಲ್ಟ್ ಕೂಡ ಏಪ್ರಿಲ್ 7 ಅಂತಲೂ ಕೂಡ ಹೇಳಿದ್ರು. ಆದರೆ ಹೀಗಾಗಿ ಪ್ರತಿ ವರ್ಷಕ್ಕಿಂತ ಈ ಬಾರಿ ಬೇಗ ರಿಸಲ್ಟ್ ಕೊಡ್ತಾರೆ ಅಂತಲೂ ಕೂಡ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಸಂತಸ ವ್ಯಕ್ತಪಡಿಸಿದರು. ಅಂದರೆ ಈ ಸರ್ತಿ ಡಿಲೇ ಮಾಡಲ್ಲ, ಇನ್ನೂ ಕೂಡ ಬೇಗನೆ ಬರುತ್ತೆ, ಲೇಟ್ ಆಗಲ್ಲ ಅಂತಲೂ ಕೂಡ ಹೇಳಿದರು. ಆದರೆ ಇದೀಗ ಎಕ್ಸಾಮ್ ಬೋರ್ಡ್ ಅಧಿಕಾರಿಗಳು ನಾಳೆ ಫಲಿತಾಂಶ ಪ್ರಕಟ ಆಗೋದಿಲ್ಲ, ಇನ್ನು ಯಾವಾಗ ಫಲಿತಾಂಶ ಪ್ರಕಟಿಸಬೇಕು ಎನ್ನುವ ಕುರಿತು ದಿನಾಂಕ ಕೂಡ ನಿಗದಿಯಾಗಿಲ್ಲ ಅಂತ ಹೇಳ್ತಾರೆ. ಅಂದರೆ ಎಕ್ಸಾಕ್ಟ್ ಡೇಟು ಬೋರ್ಡ್ ಕಡೆಯಿಂದನೂ ಕೂಡ ಯಾವುದೇ ರೀತಿ ಅನೌನ್ಸ್ಮೆಂಟ್ ಆಗಿಲ್ಲ. ಜಸ್ಟ್ ಈಗ ಯಾರು ಏನು ಹೇಳಿದ್ರು ಕೂಡ ಜಸ್ಟ್ ಎಕ್ಸ್ಪೆಕ್ಟೇಷನ್ ಅಥವಾ ಏನಂತ ಊಹೆ ಅಂತ ಕರಿತಾರಲ್ಲ, ಅಷ್ಟೇ ಆಗುತ್ತೆ ಹೊರತು ಯಾವುದೇ ರೀತಿ ಎಕ್ಸಾಕ್ಟ್ ಇಲ್ಲ. ಓಕೆ, ಅಂದರೆ ಮಾರ್ಚ್ನಲ್ಲಿ ನಡೆದಿದ್ದ ದ್ವಿತೀಯ PU ಸಿ ಪರೀಕ್ಷೆಯ ರಾಜ್ಯಾದ್ಯಂತ ಸುಮಾರು 7 ಲಕ್ಷ ಅಧಿಕ ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಅಂದರೆ ಇದಕ್ಕೆ 7 ಲಕ್ಷಕ್ಕಿಂತ ಹೆಚ್ಚು ನೋಡಿ, 1000 ಅಲ್ಲ, 2000 ಅಲ್ಲ, 50,000 ಅಲ್ಲ, 1 ಲಕ್ಷ ಕೂಡ ಅಲ್ಲ, ಬರೋಬ್ಬರಿ 7 ಲಕ್ಷ ಸ್ಟೂಡೆಂಟ್ ಹೆಚ್ಚು, ಅದಕ್ಕಿಂತ ಹೆಚ್ಚು ಸ್ಟೂಡೆಂಟ್ ಎಕ್ಸಾಮ್ ಬರೆದಿದ್ದಾರೆ. ಅಂದರೆ ಪರೀಕ್ಷೆ ಮುಗಿದ ಬೆನ್ನಲ್ಲೇ ಏನಾಗಿತ್ತು ಅಂತಂದರೆ ನಿಮ್ಮದು ಮೌಲ್ಯಮಾಪನ ಕಾರ್ಯ ಚುರುಕಿನಿಂದ ಸಾಗಿತ್ತು. ಅಂದರೆ ಇಮ್ಮಿಡಿಯೇಟ್ ಏನಾಗಿತ್ತು, ನಿಮ್ಮದು ಇವ್ಯಾಲ್ಯೂಯೇಷನ್ ಚೆಕ್ ಮಾಡೋದು ಕೂಡ ಸ್ಟಾರ್ಟ್ ಆಗಿತ್ತು. ಆದರೆ ಈಗ ಕೊನೆಯ ಕ್ಷಣದಲ್ಲಿ, ಅಂದರೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಬೇಕಂತ ಕೊನೆ ಕ್ಷಣದಲ್ಲಿ ಏನಾಗ್ತಿದೆ, ಸಣ್ಣ ಪುಟ್ಟ ಕೆಲಸ ಬಾಕಿ ಇರ್ತವೆ. ಸೊ ಅದನ್ನೆಲ್ಲನೂ ಕೂಡ ನೀಟ್ ಅನೌನ್ಸ್ಮೆಂಟ್ ಆಗಬೇಕು. ಸೊ ಹಂಗಾಗಿ ಡೇಟ್ನ ಮುಂದಕ್ಕೆ ಹಾಕಿದ್ದಾರೆ ಹೊರತು ಮತ್ತೆ ಯಾವುದು ಕೂಡ ಇಲ್ಲ. ಆ್ಯಂಡ್ 12 ದಿನ ವಿಳಂಬವಾಗುವ ಸಾಧ್ಯತೆಗಳಿವೆ ಎಂದು ತಿಳಿದು ಬಂದಿದೆ. ಅಂತಂದರೆ ಈಗ ರಿಸಲ್ಟ್ ಅನೌನ್ಸ್ಮೆಂಟ್ ಆದರೆ 8ಕ್ಕೆ ಇವತ್ತು ಅನೌನ್ಸ್ಮೆಂಟ್ ಆಗಬೇಕು. ಮತ್ತು ಇವತ್ತು ಅನೌನ್ಸ್ಮೆಂಟ್ ಆಗಿದೆ ಹೋದರೆ ಬೈ ಎಲೆಕ್ಷನ್ ಗೊತ್ತಿರೋಗಿ 9ಕ್ಕೆ ನಿಮ್ಮದು ಎಲೆಕ್ಷನ್, ಅಲ್ಲಿ ಬೈ ಎಲೆಕ್ಷನ್ ನಡೀತದೆ. ಸೊ ಹಂಗಾಗಿ ರಿಸಲ್ಟ್ ಡಿಲೇ ಆಗ್ತದೆ ಅಂತ ಕೇಳ್ತಿರ್ತಾರೆ. ಅಂದರೆ ಇವತ್ತು ಕೂಡ ಎಲ್ಲನೂ ಕೂಡ ಸರಿ ಮಾಡಲಿಕ್ಕೆ ಆಗದೆ ಹೋದರೆ ನಾಳೆನೂ ಕೂಡ ರಿಸಲ್ಟ್ ಅನೌನ್ಸ್ಮೆಂಟ್ ಆಗೋದೇ ಡೌಟ ಇದೆ. ಓಕೆ, ಸೊ ಹಂಗಾಗಿ ರಿಸಲ್ಟ್ 10, 11 ಹೋಗುತ್ತೆ ಅಂತ ಹೇಳ್ತಾ ಇರೋದು. ಓಕೆ, ಆ್ಯಂಡ್ ಫಲಿತಾಂಶ ಯಾವಾಗ ಅಂತ ಕೇಳೋಕ್ಕಂತಂದರೆ ಯಾವುದೇ ರೀತಿಯಾಗಿ ಶಿಕ್ಷಣ ಇಲಾಖೆ ಯಾವುದೇ ಮಾಹಿತಿ ನೀಡಿಲ್ಲ. ಆ್ಯಂಡ್ ಇದರಿಂದ ಗೊಂದಲ ಸೃಷ್ಟಿಯಾಗೋದಂತೂ ನಿಜವಾಗ್ಲೂ. ಓಕೆ, ಅವರೇ ಹೇಳ್ತಿದ್ದಾರೆ. ಸೊ ಹಂಗಾಗಿ ಏನಪ್ಪ ಅಂದರೆ ಮಾಡ್ತಾರೆ ಅಂತಂದರೆ, ಜಸ್ಟ್ ಅಫಿಷಿಯಲಾಗಿ ನೋಟಿಫಿಕೇಷನ್ ಬರೋವರೆಗೂ ಕೂಡ ವೆಯ್ಟ್ ಮಾಡಲೇಬೇಕಾಗ್ತದೆ. ಆ್ಯಂಡ್ ಪ್ರೆಸ್ ಮೀಟು ಕೂಡ ಕರೀತಾರೆ ಬಿಫೋರ್ ರಿಸಲ್ಟ್ ಬರೋಕ್ಕಿಂತ ಮುಂಚೆಗೆ. ಆವಾಗ ನಿಮಗೆ ಇನ್ನೊಮ್ಮೆ ನಾವು ತಿಳಿಸೋಂಥ ಪ್ರಯತ್ನ ಮಾಡ್ತೀವಿ. ಅಲ್ಲಿವರೆಗೂ ಜಸ್ಟ್ ಏನಿಲ್ಲ, ನೀವು ಯಾವುದೇ ರೀತಿಯಾಗಿ ಫೇಕ್ ನ್ಯೂಸ್ಗಳನ್ನು ಅಥವಾ ಅವರಿಬ್ಬರೇ ಎಕ್ಸ್ಪೆಕ್ಟೇಷನ್ ಮಾಡೋದನ್ನ ಸ್ವಲ್ಪ ಬಿಟ್ಟರೆ, ಬಟ್ ಮ್ಯಾಕ್ಸಿಮಮ್ ಹೋದರೂ ಕೂಡ 10, 11 ಹೋಗುತ್ತಂತ ಅಷ್ಟು ಮಾತ್ರ ಹೇಳ್ಬೋದು. ಯಾಕಂದರೆ ಎಲ್ಲನೂ ಕೂಡ ಮುಗಿದಿದೆ. ಈ ಲಾಸ್ಟ್ ಎಂಡಿಗೆ ಸಣ್ಣ ಪುಟ್ಟ ಕೆಲಸ ಉಳ್ಕೊಂಡಿರ್ತವೆ, ಅದನ್ನಷ್ಟೇ ಮಾಡ್ತಾ ಇರ್ತಾರೆ ಹೊರತು ನಿಮಗೆ ಅವರು ಕೂಡ ವೇಟ್ ಮಾಡಿಸ್ಬೇಕಂತ ಏನೂ ಕೂಡ ಇಲ್ಲ. ಯಾಕಂದರೆ ನೆಕ್ಸ್ಟ್ ನೋಡಿ, ಈಗ ರಿಸಲ್ಟ್ ಬಂತಂತಂದರೆ ನೀವು ಕೂಡ ಬೇರೆ ಕೋರ್ಸಸ್ ಮಾಡಬೇಕಂತ ಇರ್ತಾರೆ. ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಸ್ಟೂಡೆಂಟ್ ಕೂಡ ನಿಮಗೂ ಕೂಡ ಏನಾದರೂ ಡ್ರೀಮ್ಸ್ ಇದ್ದೇ ಇರ್ತವೆ, ಬೇರೆ ಏನಾದರೂ ಮಾಡಬೇಕಂತ. ಆ್ಯಂಡ್ ಸೈನ್ಸ್ ಸ್ಟೂಡೆಂಟ್ಗೆ ಅಂದ್ರೆ ಗೊತ್ತಿರುವಾಗೆ
ಆಟೋಮೆಟಿಕ್ಕಾಗಿ KCT NEET ಎಕ್ಸಾಮ್ಸ್ ಕೂಡ ಇದ್ದಾವೆ, ಲೇಟ್ ಗೊತ್ತರು ಮಾಡೋದಿಲ್ಲ. ಆ್ಯಂಡ್ ಇದು ಆದ ತಕ್ಷಣ ಎಕ್ಸಾಮು 2 ಕೂಡ ನಡಿಬೇಕಲ್ವಾ, ಸೊ ಅದು ಕೂಡ ಪ್ರಿಪ್ರೇಷನ್ ಚಾಲೂ ಆಗ್ತದೆ. ಸೊ ಹಂಗಾಗಿ ಬೇಗನೆ ಬಿಡ್ತಾರೆ, ಅನ್ನೋದರ್ 2 ಡೇಸ್ ಮ್ಯಾಕ್ಸಿಮಮ್. ಅಥವಾ ಇಲ್ಲಾಂದ್ರೆ ನಾಳೆ ಬಿಟ್ಟರೆ 10-11 ಅಂದ್ರೆ ಫಿಕ್ಸ್ ರಿಸಲ್ಟ್ ಬಂದೇ ಬರ್ತದೆ. ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಬರೋರು ಕೂಡ ವೇಟ್ ಮಾಡಿ. ಅಲ್ಲಿವರೆಗೂ ವಾಟ್ಸಪ್ ಗ್ರೂಪ್ಸ್ ಇದ್ದಾವೆ, ಬೇಕಾದರೆ ಅಕ್ಯುರೇಟ್ ಇನ್ಫಾರ್ಮೇಷನ್ ಬೇಕಿತ್ತಂದ್ರೆ ಅಲ್ಲಿ ಕೂಡ ಜಾಯ್ನ್ ಆಗಿ ತಿಳ್ಕೊಬೋದು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಡೇ ಬಾಯ್.